ನಮಸ್ಕಾರ ಸ್ನೇಹಿತರೆ, ನಾನು ಈ ದಿನ ಶ್ರೀರಂಗಪಟ್ಟಣದಲ್ಲಿರುವಂತಹ ಟಿಪ್ಪು ಮಡಿದಿರುವಂತಹ ಜಾಗದಲ್ಲಿದ್ದೀನಿ. ಅದರ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಮೇ 4, 1799ರಲ್ಲಿ ಟಿಪ್ಪು ಸುಲ್ತಾನನಿಗೂ ಮತ್ತು ಬ್ರಿಟಿಷ್ ಗವರ್ನರ್ ಜನರಲ್ನಾದ ಲಾರ್ಡ್ ವಿಲಿಯಮ್ಸ್ಗೂ ಬ್ರಿಟಿಷರ ಸೈನ್ಯ ಮತ್ತು ಟಿಪ್ಪುವಿನ ಸೈನ್ಯಕ್ಕೂ ಸಹ ಯುದ್ಧ ನಡೀತದೆ. ಟಿಪ್ಪು ಮಡಿದ ಸ್ಥಳ ನೋಡಿ, ಟಿಪ್ಪು ಮೃತ್ಯು ಸ್ಥಳ, ಟಿಪ್ಪು ಪ್ಲೇಸ್ ನೋಡಿ. ಈ ರೀತಿ ಬೋರ್ಡ್ ಅನ್ನು ಹಾಕಲಾಗಿದೆ. ಎಲ್ಲರೂ ಸೈಲ್ ಬಂದಾಗ ನೋಡಿ. ಇದು ಇತಿಹಾಸದ ವಿದ್ಯಾರ್ಥಿಗಳಿಗೆ ತುಂಬಾ ಮುಖ್ಯವಾಗಿದೆ. ಸ್ಮಾರಕ ಚೆನ್ನಾಗಿದೆ, ಬಂದು ದಯವಿಟ್ಟು ನೋಡಿ ವೀಕ್ಷಕ ಬಂಧುಗಳೇ. ಬ್ರಿಟಿಷ್ ಎಂಥ ಕುತಂತ್ರಿಗಳು ನಮ್ಮನ್ನ ಹೇಗೆ ಆಳಿದ್ರು ಅನ್ನೋದನ್ನ ತಿಳ್ಕೊಬಹುದಾಗಿದೆ ಇತಿಹಾಸದ ವಿದ್ಯಾರ್ಥಿಗಳಾಗಿಯೂ ಸಹ ನಾವು. ನೋಡಿ, ಇದು ವಾಟರ್ ಗೇಟ್. ಟಿಪ್ಪು ಸುಲ್ತಾನ್ ಮಡಿದ ಸ್ಥಳದಿಂದ ಸುಮಾರು 150 ಮೀಟರ್ ಅಲ್ಲಿ ಹತ್ರದಲ್ಲೇ ಇದೆ. ಟಿಪ್ಪು ಸುಲ್ತಾನ ಈ ವಾಟರ್ ಗೇಟ್ ನಿಂದ ಕಾವೇರಿ ನೀರನ್ನ ತುಂಬಿಸಿ ಶತ್ರುಗಳ ದಾಳಿಯನ್ನ ತಡಿತಿದ್ನಂತೆ. ಇಲ್ಲಿ ಈ ಸ್ಥಳದಲ್ಲಿ ನೋಡಿ ಒಂದು ಸ್ಮಾರಕವೂ ಇದೆ, ಸುರಕ್ಷಿತ ಪ್ರಾಚೀನ ಸ್ಮಾರಕ ಅಂತ ಬೋರ್ಡ್ ಇದೆ. ಹೋದಾಗ ನೀವು ನೋಡಿ, ಇದನ್ನ ಹಾನಿ ಮಾಡಬಾರ್ದು ಅಂತ ಇದೆ. ಇನ್ನು ಹೋದಾಗ ಗಮನಿಸಿ ನೀವೆಲ್ಲರೂ ಸಹ. ನೋಡಿ, ಈ ವಾಟರ್ ಗೇಟ್ ನಿಂದ ಶತ್ರುಗಳ ಸೈನ್ಯವನ್ನ ಟಿಪ್ಪು ತಡಿತಾ ಇದ್ದಂತೆ. ಶ್ರೀರಂಗಪಟ್ಟಣಕ್ಕೆ ಹಾನಿ ಆಗದಂಗೆ, ದಾಳಿ ಆಗದಂಗೆ ತಡಿತಿದ್ದ ಅಂತ ಒಂದು ಇತಿಹಾಸದ ಮಾಹಿತಿ ಇಲ್ಲಿ ಹೇಳ್ತಾರೆ. ಅಲ್ಲಿ ಕೆಲವರು ಸಹ ಈ ವಿಷಯವನ್ನು ಹೇಳಿದ್ರು. ಇದನ್ನ ನೋಡಿ ಹೇಗೆ ಕಟ್ಟಿದ್ದಾರೆ ಅನ್ನೋದನ್ನ. ಇಟ್ಟಿಗೆ ಮತ್ತು ಮರಳು ಮತ್ತು ಗಾರೆಯನ್ನ ಮಿಶ್ರಣ ಮಾಡಿ ಅರ್ದು ಕಟ್ಟಿದ್ದಾರೆ. ನೋಡಿ ಎಷ್ಟು ಬಿಗಿಯಾಗಿದೆ ಅನ್ನೋದನ್ನ ನೀವು ಗಮನಿಸಿ ಬಂದಾಗ. ಎಷ್ಟು ಚೆನ್ನಾಗಿದೆ ಅಲ್ವಾ ಪ್ರಿಯ ಸ್ನೇಹಿತರೆ. ಇದೆಲ್ಲ ಅದೇ ಒಳಗೆ ಹೋಗ್ತಾ ಇದೆ ನೋಡಿ, ಇದು ವಾಟರ್ ಗೇಟು. ಇಲ್ಲೆಲ್ಲ ಇದ್ದಾರೆ. ನೀರು ಹೆಂಗ್ ತುಂಬಿಸ್ತಿದ್ದ ಅನ್ನೋದನ್ನ ನಾವು ನೋಡ್ಬೋದು. ಇಲ್ಲಿ ಒಂದು ದೇವಸ್ಥಾನ ಸಹ ಇದೆ, ಟೆಂಪಲ್ ಇದೆ. ಶ್ರೀ ಪಾದರಾಜರ ಮಠ, ಗಮನಿಸಿ ಹೋದಾಗ ಶ್ರೀ ಆಂಜನೇಯ ಸ್ವಾಮಿ ಮಠ, ಶ್ರೀ ಮುಖ್ಯ ಪ್ರಾಣ ದೇವರು ಮತ್ತು ಜ್ಞಾನದಿ ತೀರ್ಥಮೂಲ ಬೃಂದಾವನ ಸಂವಿಧಾನ, ಶುಕತೀರ್ಥ ವಾಟರ್ ಗೇಟ್, ಶ್ರೀರಂಗಪಟ್ಟಣ ಅಂತ ಇದೆ ನೋಡಿ. ಈ ರೀತಿ ವಾಟರ್ ಗೇಟ್ ಒಳಭಾಗ. ಇದು ನೀರನ್ನ ತುಂಬಿಸ್ತಿದ್ನಲ್ಲ, ಕಾವೇರಿ ನೀರನ್ನ, ಅದ್ರ ಒಳಭಾಗಕ್ಕೆ ಹೋಗ್ತಾ ಇದೀವಿ ನೋಡಿ. ಒಳಗೆ ಹೋದಂಗೆ ಒಬ್ರು ಸ್ಥಳೀಯರು ಸಿಗ್ತಾರೆ, ಅವ್ರನ್ನ ನಾನೀಗ ಮಾತಾಡಿಸ್ತೀನಿ. ವಾಟರ್ ಗೇಟ್. ವಾಟರ್ ಗೇಟ್ ಅಂದ್ರೆ ಟಿಪ್ಪು ಕಾಲದಲ್ಲಿ ನೀರ್ ತಗೋತಾ ಇರೋದಂತೆ. ಹೌದಾ? ನಮ್ಮನೇನಿಲ್ಲ ತಗೋತಾ ಇದ್ರು. ಆಮೇಲೆ ಅವ್ರನ್ನ ಇಲ್ಲಿಂದಾನೇ ಓಡಿಸ್ಕೊಂಡು ಹೋಗಿ ಅಲ್ಲಿ ಮಾಡ್ರು ಶತ್ರುಗಳನ್ನ. ಥ್ಯಾಂಕ್ ಯು ಸರ್. ಇದು ಇಲ್ಲಿ ಹೊಳೆ. ಯಾವ್ದು ಹೊಳೆ? ಕಾವೇರಿ. ಇದೆ ನೋಡಿ, ಅವ್ರ ಜೈಲಿದೆ. ಗುಂಬಾಜು ಪ್ಯಾಲೇಸು ಅಲ್ಲಿದೆ, 2 ಕಿಲೋಮೀಟರ್ ಅಲ್ಲಿ. ಏನಿಲ್ಲ. ಈ ವಾಟರ್ ಗೇಟ್ ಇದೆ ನೋಡಿ. ಹಿಂದೆ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಶತ್ರು ರಾಜರ ಸೈನಿಕರು ಬರಬಾರ್ದು ಅಂತ ಹೇಳಿ ನೀರನ್ನು ತುಂಬಿಸ್ತಿದ್ದಂತ ಜಾಗ ಅಂತಿದ್ದು. ಹೀಗಿದೆ. ನೋಡಿ ಹಿಂಗಿದೆ.